ಜೈಲಿನಲ್ಲಿರುವಂತಹ ನಟ ದರ್ಶನ್ ಕೇಸ್ಗೆ ಈಗ ಮೇಜರ್ ಟ್ವಿಸ್ಟ್ ಸಿಕ್ಕಿದೆ. ದರ್ಶನ್ ಪರವಾಗಿ ಸಿಡಿದಿದ್ದ ಕನ್ನಡ ಪರ ಸಂಘಟನೆಗಳು. ಜೈಲಿನಲ್ಲಿರುವಂತಹ ನಟ ದರ್ಶನ್ ಕೇಸ್ಗೆ ಮೇಜರ್ ಟ್ವಿಸ್ಟ್ ಸಿಕ್ತು. ದರ್ಶನ್ ಪರವಾಗಿ ಸಿಡಿದಿದ್ದ ಕನ್ನಡ ಪರ ಸಂಘಟನೆಗಳು. ಕೊಲೆ ಕೇಸಲ್ಲಿ ಸಿಲುಕಿರೋ ನಟ ದರ್ಶನ್ ವಿರುದ್ಧ ಸಂಚಲನ ರೂಪಿಸಲಾಗಿದೆ. ಚಿತ್ರನಟ ದರ್ಶನ್ ತಪ್ಪೇ ಮಾಡಿದ್ದರೆ ಕಾನೂನಿನಡಿಯಲ್ಲಿ ಶಿಕ್ಷೆ ಆಗಲಿ, ಆದರೂ ಪೊಲೀಸರು ಪ್ರಾಮಾಣಿಕವಾಗಿ ತನಿಖೆ ನಡೆಸಿದರು ತಪ್ಪು. ಪೊಲೀಸರೇ ನಕಲಿ ದಾಖಲೆ ಸೃಷ್ಟಿಸಿದ್ದಾರೆ ಎಂಬ ಆರೋಪ ಕೇಳಿ ಬರ್ತಾ ಇದೆ. ಎಸಿಪಿ ಚಂದನ್, ಇನ್ಸ್ಪೆಕ್ಟರ್ ಗಿರೀಶ್ ನಾಯಕ್ ವಿರುದ್ಧ ಕೆಂಡವನ್ನ ಕಾರ್ತಾ ಇರುವಂತದ್ದು. ಇಬ್ಬರು ಅಧಿಕಾರಿಗಳ ಅಮಾನತಿಗೆ ಸಂಘಟನೆಗಳ ಆಗ್ರಹ. ದೊಡ್ಡ ಪ್ರತಿಭಟನೆಗೆ ಮುಂದಾದ ಕನ್ನಡ ಪರ ಸಂಘಟನೆಗಳು. ಮಾರ್ಚ್ 11ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆಗೆ ಕರೆಯನ್ನ ಕೊಟ್ಟಿದ್ದಾರೆ. ಕರ್ನಾಟಕ ಸಂಘಟನೆಗಳ ಕನ್ನಡ ಒಕ್ಕೂಟದಿಂದ ಪ್ರತಿಭಟನೆಗೆ ಕರೆ. ರಾಜ್ಯದ ವಿವಿಧ ಕನ್ನಡ ಪರ ಸಂಘಟನೆಗಳು ಭಾಗವಹಿಸುವ ಸಾಧ್ಯತೆ ಇದೆ. ಕನ್ನಡ ಪರ ಹೋರಾಟಗಾರ ನಟರಾಜ್ ಬೊಮ್ಮಸಂದ್ರ ಮಾಹಿತಿಯನ್ನ ಕೊಟ್ಟಿರುವಂಥದ್ದು. ಸೀಸ್ ಫೋಟೋಗಳಲ್ಲಿ ಠಾಣೆಯ ಫ್ಲೋರಿಂಗ್ ಮಿಸ್ ಮ್ಯಾಚ್ ಆರೋಪ. ಅಶ್ವವೇಗದಲ್ಲಿ ಮಾಹಿತಿ ಹಂಚಿಕೊಂಡ ಆರೋಪಿ ಪವನ್ ಪರ ವಕೀಲ ಸುಧಾನ್ವಾ. ಅಶ್ವವೇಗ ವರದಿಯಿಂದ ಸಂಚಲನ. ದರ್ಶನ್ ಪರ ನಿಂತ ಕನ್ನಡ ಪರ ಸಂಘಟನೆಗಳು. ಜೈಲಿನಲ್ಲಿರುವಂತಹ ನಟ ದರ್ಶನ್ಗೆ ಇದೀಗ ಮೇಜರ್ ಟ್ವಿಸ್ಟ್. ದರ್ಶನ್ ಪರವಾಗಿ ಸಿಡಿದಿದ್ದ ಕನ್ನಡ ಪರ ಸಂಘಟನೆಗಳು. ಕೊಲೆ ಕೇಸಲ್ಲಿ ಸಿಲುಕಿರುವ ನಟ ದರ್ಶನ್ ವಿರುದ್ಧ ಸಂಚಲನ ರೂಪಿಸಲಾಗಿದೆ. ಚಿತ್ರನಟ ದರ್ಶನ್ ತಪ್ಪೇ ಮಾಡಿದ್ದರೆ ಕಾನೂನಿನಡಿಯಲ್ಲಿ ಶಿಕ್ಷೆಯಾಗಲಿ, ಆದರೆ ಪೊಲೀಸರು ಪ್ರಾಮಾಣಿಕವಾಗಿ ತನಿಖೆ ನಡೆಸದಿರೋದು ತಪ್ಪು. ಪೊಲೀಸರೇ ನಕಲಿ ದಾಖಲೆ ಸೃಷ್ಟಿಸಿದ್ದಾರೆ ಎಂಬ ಆರೋಪ. ಎಸಿಪಿ ಚಂದನ್, ಇನ್ಸ್ಪೆಕ್ಟರ್ ಗಿರೀಶ್ ನಾಯಕ್ ವಿರುದ್ಧ ಕೆಂಡವನ್ನ ಕಾರ್ತಾ ಇರುವಂತದ್ದು. ಇಬ್ಬರು ಅಧಿಕಾರಿಗಳ ಅಮಾನತಿಗೆ ಸಂಘಟನೆಗಳು ಆಗ್ರಹವನ್ನ ಮಾಡ್ತಾ ಇದೆ. ದೊಡ್ಡ ಪ್ರತಿಭಟನೆಗೆ ಮುಂದಾಗಿದೆ ಕನ್ನಡ ಪರ ಸಂಘಟನೆಗಳು. ಮಾರ್ಚ್ 11ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆಗೆ ಕರೆಯನ್ನ ಕೊಟ್ಟಿದ್ದಾರೆ. ಸರ್ಕಾರಕ್ಕೆ ಒತ್ತಾಯ. ಇತ್ತೀಚೆಗೆ ದರ್ಶನ್ ಕೊಲೆ ಕೇಸ್ನಲ್ಲಿ ಆದಂತಹ ಎಲ್ಲ ಬೆಳವಣಿಗೆಗಳನ್ನು ನಾವು ಗಮನಿಸ್ತಾ ಇದ್ದೀವಿ. ಇವತ್ತು ಯಾರು ತನಿಖಾಧಿಕಾರಿ ಇದ್ದಾರೋ ಅದೇ ತನಿಖಾಧಿಕಾರಿಗಳು ಸುಳ್ಳು ದಾಖಲೆಗಳನ್ನು ಸೃಷ್ಟಿಸಿ ಒಬ್ಬ ಚಿತ್ರನಟ ಇವತ್ತು ಸುಮಾರು ತಿಂಗಳುಗಳಿಂದ ಜೈಲಲ್ಲಿ ಇರುವಂತಹ ಪರಿಸ್ಥಿತಿಗೆ ತಂದಿದ್ದಾರೆ. ಅದರ ಹಿಂದೆ ಯಾವುದೇ ಉದ್ದೇಶ ಇರಬಹುದು, ಆದರೆ ತನಿಖಾಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳು ಯಾವ ರೀತಿ ಸುಳ್ಳು ದಾಖಲೆಗಳನ್ನು ಸೃಷ್ಟಿ ಮಾಡಿ ಒಬ್ಬ ನಾಯಕ ನಟನನ್ನು ಜೈಲಲ್ಲಿ ಕೊಳೆಯುವಂತಹ ಪರಿಸ್ಥಿತಿಗೆ ತಂದಿಟ್ಟಿದ್ದಾರೆ. ಇದರ ಬಗ್ಗೆ ಇವತ್ತು ಅನೇಕ ಜಾಲತಾಣಗಳಲ್ಲಿ, ಮಾಧ್ಯಮಗಳಲ್ಲಿ ಪ್ರಸಾರ ಆಗ್ತಾ ಇದೆ. ಸುಳ್ಳು ದಾಖಲೆಗಳನ್ನು ಸೃಷ್ಟಿ ಮಾಡಿದಂತಹ ಏನಿವತ್ತು ಇನ್ಸ್ಪೆಕ್ಟರ್ ಗಿರೀಶ್ ನಾಯಕ್ ಇರ್ಬೋದು, ಎಸಿಪಿ ಚಂದನ್ ಕುಮಾರ್ ಇರ್ಬೋದು, ಇವರುಗಳು ಕೂಡಲೇ ಅಮಾನತಾಗಬೇಕು. ಯಾಕಂದರೆ ಇವತ್ತು ರಕ್ಷಣೆ ನೀಡಬೇಕಾದಂತಹ ಪೊಲೀಸ್ ಅಧಿಕಾರಿಗಳು ರಕ್ಷಣೆ ನೀಡುವಲ್ಲಿ ವಿಫಲರಾಗ್ತಾ ಇದ್ದಾರೆ. ದೋಷಗಳು ಕಂಡು ಬಂದಲ್ಲಿ ನಾವು ಅವರನ್ನು ಖಂಡಿಸಿ ಕೇಳಬೇಕಾದ್ದು ಸಾರ್ವಜನಿಕರ ಹಾಗೂ ಹೋರಾಟಗಾರರ ಕರ್ತವ್ಯ. ಅದನ್ನು ಅರಿತು ಮಾರ್ಚ್ 11ನೇ ತಾರೀಕು ಬೆಳಗ್ಗೆ 11:30ಕ್ಕೆ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆ ಕರೆ ಕೊಟ್ಟಿದ್ದೀವಿ. ದಯವಿಟ್ಟು ಎಲ್ಲರೂ ಬರಬೇಕು. ಎಲ್ಲ ಅಭಿಮಾನಿಗಳು, ಹೋರಾಟಗಾರರು ಆಗಮಿಸಿ ಆ ಇಬ್ಬರು ಅಥವಾ ಅವರ ತನಿಖಾ ತಂಡದಲ್ಲಿರ್ತಕ್ಕಂಥ ಎಲ್ಲ ಅಧಿಕಾರಿಗಳನ್ನು ಅಮಾನತುಗೊಳಿಸಬೇಕೆಂಬಂತಹ ನಿಟ್ಟಲ್ಲಿ ಒಂದು ಆಗ್ರಹವನ್ನು ಮಾಡೋಣ. ಸರ್ಕಾರಕ್ಕೆ ಒತ್ತಾಯಿಸೋಣ. ಮಾನ್ಯ ಗೃಹ ಮಂತ್ರಿಗಳಿಗೂ ಸಹ ಒಂದು ಒತ್ತಾಯಿಸುವಂಥ ಕೆಲಸ ನಾವು ಮಾಡೋಣ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ದಯವಿಟ್ಟು ಎಲ್ಲರೂ 11ನೇ ತಾರೀಕು ಬುಧವಾರ ಬೆಳಗ್ಗೆ 11:30ಕ್ಕೆ ಫ್ರೀಡಂ ಪಾರ್ಕಲ್ಲಿ ಸೇರಿಕೊಳ್ಳೋಣ. ಬನ್ನಿ. ಇತ್ತೀಚೆಗೆ ದರ್ಶನ್ ಕೊಲೆ ಕೇಸ್ನಲ್ಲಿ ಆದಂತಹ ಎಲ್ಲ ಬೆಳವಣಿಗೆಗಳನ್ನು ನಾವು ಗಮನಿಸ್ತಾ ಇದ್ದೀವಿ. ಇವತ್ತು ಯಾರು ತನಿಖಾಧಿಕಾರಿ ಇದ್ದಾರೋ ಅದೇ ತನಿಖಾಧಿಕಾರಿಗಳು ಸುಳ್ಳು ದಾಖಲೆಗಳನ್ನು ಸೃಷ್ಟಿಸಿ ಒಬ್ಬ ಚಿತ್ರನಟ ಇವತ್ತು ಸುಮಾರು ತಿಂಗಳುಗಳಿಂದ
ಜೈಲಲ್ಲಿ ಇರುವಂತಹ ಪರಿಸ್ಥಿತಿಗೆ ತಂದಿದ್ದಾರೆ. ಅದರ ಹಿಂದೆ ಯಾವುದೇ ಉದ್ದೇಶ ಇರಬಹುದು, ಆದರೆ ತನಿಖಾಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳು ಯಾವ ರೀತಿ ಸುಳ್ಳು ದಾಖಲೆಗಳನ್ನು ಸೃಷ್ಟಿ ಮಾಡಿ ಒಬ್ಬ ನಾಯಕ ನಟನನ್ನು ಜೈಲಲ್ಲಿ ಕೊಳೆಯುವಂತಹ ಪರಿಸ್ಥಿತಿಗೆ ತಂದಿಟ್ಟಿದ್ದಾರೆ. ಇದರ ಬಗ್ಗೆ ಇವತ್ತು ಅನೇಕ ಜಾಲತಾಣಗಳಲ್ಲಿ, ಮಾಧ್ಯಮಗಳಲ್ಲಿ ಪ್ರಸಾರ ಆಗ್ತಾ ಇದೆ. ಸುಳ್ಳು ದಾಖಲೆಗಳನ್ನು ಸೃಷ್ಟಿ ಮಾಡಿದಂತಹ